ತಾಳ್ಮೆಯ ಫಲಿತಾಂಶ. ನನಗೆ ಈ ಮಾತು ನಮ್ಮ ಅಜ್ಜಿ ಹೇಳಿದ್ದು. ಅವರ ಹೆಸರು ಗೌರವ ಅಂತ. ಜೀವನದಲ್ಲಿ ಎಂಥ ಸಂದರ್ಭಗಳಲ್ಲೇ ಆಗಲಿ ತಾಳ್ಮೆ ಅನ್ನೋದು ಭಾಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇದಕ್ಕೆ ಅಜ್ಜಿ ನನಗೆ ಒಂದು ಉದಾಹರಣೆಯನ್ನು ಸಹ ಕೊಟ್ಟು ಹೇಳ್ತಾರೆ. ನಾವು ಬಾಯಾರಿಕೆ ಆದಾಗ ಮಣ್ಣಿನ ತೊಟ್ಟಿ ಬಳಿ ಹೋಗಿ, ಅಂದರೆ ಭಾಳ ವರ್ಷಗಳ ಹಿಂದೆ ಹೊಲ ಗದ್ದೆಗಳ ಬಳಿ ನೀರಿನ ಅನುಕೂಲಕ್ಕಾಗಿ ಮಣ್ಣಿನ ತೊಟ್ಟಿಗಳನ್ನು ನಿರ್ಮಿಸಿಕೊಳ್ತಾ ಇದ್ರು. ಅಲ್ಲಿಗೆ ನಾವು ಬಾಯಾರಿಕೆ ಆದಾಗ ಆತುರದಲ್ಲಿ ಹೋಗಿ ನೀರಿಗೆ ಇಳಿತೀವಿ, ನೀರು ಕುಡಿಬೇಕು ಅಂತ. ಆಗ ನೀರು ಏನಾಗುತ್ತೆ ಅಂದರೆ ಮಣ್ಣು ಮಿಶ್ರಿತವಾಗಿರುತ್ತದೆ. ಆಗ ನೀರನ್ನು ನಾವು ಕುಡಿಯೋಕ್ಕಾಗತ್ತಾ? ಆಗಲ್ಲ. ಆದ್ದರಿಂದ ನಾವೇನು ಮಾಡಬೇಕು ಅಂದರೆ ನಿಧಾನಕ್ಕೆ ಹೋಗಿ ಕುಡಿಯೋದ್ರಿಂದ ನೀರು ಶುದ್ಧವಾಗೂ ಇರುತ್ತೆ, ತಿಳಿಯಾಗೂ ಇರುತ್ತೆ. ಆಗ ನಾವು ನೀರನ್ನು ಕುಡಿಬೋದು. ಇದೇ ರೀತಿ ನಾವು ಕೆಲವು ಸಂದರ್ಭಗಳಲ್ಲಿ ತಾಳ್ಮೆಯಿಂದ ಯೋಚಿಸುವುದರಿಂದ ನಾವು ಸುಮಾರು ಕಷ್ಟಗಳಿಂದ, ದುಃಖಗಳಿಂದ ದೂರವಿರಬಹುದು. ಆಗ ನಮ್ಮ ಜೀವನವೂ ಸಹ ಸುಂದರವಾಗಿರುತ್ತೆ, ಖುಷಿಯಾಗೂ ಇರುತ್ತೆ. ಏನಂತೀರಾ? ತಾಳಿದವನು ಬಾಳಿಯಾನು, ನಿಧಾನವೇ ಪ್ರಧಾನ.